ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಕರ್ನಾಟಕ ಸರ್ಕಾರ BJP ಸರ್ಕಾರ ತಂದವರು ಯಾರು? ಈಗ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಏನಂದರೆ, ಕರ್ನಾಟಕದಲ್ಲಿ BJP ಸರ್ಕಾರದ ಅಸ್ತಿತ್ವ ಮತ್ತು ಮಹಾರುವಾರಿ ಯಾರು ಅದನ್ನು ಎಲ್ಲರೂ ಬಲ್ಲವರಾಗಿದ್ದಾರೆ. ಆದರೆ ಈಗ ಯಡಿಯೂರಪ್ಪನ ಸರ್ಕಾರ ತಂದವರು ರಮೇಶ್ ಜಾರಕಿಹೊಳಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಈಗ ಯಡಿಯೂರಪ್ಪನ ಸರ್ಕಾರ ಅಪಾಯ ಮಟ್ಟದಲ್ಲಿದೆ. ಅರುಣ್ ಸಿಂಗ್ ಬಂದಿದ್ದಾರೆ. ಅರುಣ್ ಸಿಂಗ್ದಿಂದ ಈ ಸರ್ಜರಿ ಆಗೋಲ್ಲ. ಅಲ್ಲಿ ರೇಣುಕಾಚಾರ್ಯನ ಬಾಯಿ ಬಂದ್ ಮಾಡಬೇಕಾಗತ್ತೆ. ಮೊದಲು ಅರವಿಂದ ಬೆಲ್ಲದ್ ಯಾವುದೇ ಮಂತ್ರಿ ಇಲ್ಲ, ಏನೂ ಇಲ್ಲ. ಆದರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಇದಕ್ಕೆ ಹಿನ್ನೆಲೆ ಯಾರಿದ್ದಾರೆ? ಯೋಗೇಶ್ವರ್. ಯಾರ ಮಾತು ಕೇಳ್ತಾರೆ? ಈ ಎಲ್ಲ ರಾಜಕೀಯ ಬೆಳವಣಿಗೆಗಳು ಇವತ್ತು ನೋಡಬೇಕಾದ್ರೆ ಯಡಿಯೂರಪ್ಪನ ಸರ್ಕಾರ ಅಪಾಯ ಮಟ್ಟದಲ್ಲಿ ಏಕಿದೆ ಅಂದರೆ ಇದಕ್ಕೆ ಪ್ರಮುಖ ಕಾರಣ ವಿಜಯೇಂದ್ರ ಎಲ್ಲ ಮಂತ್ರಿಗಳ ಖಾತೆಗಳ ಹಣಕಾಸಿನ ವ್ಯವಹಾರದಲ್ಲಿ ಹಸ್ತಕ್ಷೇಪ. ಎಷ್ಟೋ ಜನ ನಮ್ಗೆ ಹೇಳ್ತಾ ಇದ್ದಾರೆ, ನೇರವಾಗಿ ಏನೋ LOC ಕಾಂಟ್ರಾಕ್ಟರ್ ಬಿಲ್ ತೊಗೊಂಡು ಬರಬೇಕಾದ್ರೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು, ತಕ್ಷಣ ಬಿಲ್ಲು. ಅವ್ರೇನು ಶಾಸಕರಿದ್ದಾರಾ? ಮಂತ್ರಿ ಇದ್ದಾರಾ? ಏನಾದರೂ MLC ಇದ್ದಾರಾ? ಏನಾದರೂ ಒಂದು ಸರ್ಕಾರಿ ಹುದ್ದೆ, ಏನಾದರೂ ಒಂದು ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಏನಾದರೂ ಹುದ್ದೆ ಇದ್ದಾರಾ? ಆದರೆ ಯಾವುದೇ ಹುದ್ದೆ ಇಲ್ಲ. ಆದರೆ ರಿಮೋಟ್ ಕಂಟ್ರೋಲ್ ಅವ್ರ ಹತ್ರ ಇದೆ. ಇದು ಎಲ್ಲ ಶಾಸಕರಿಗೆ ಈಗ ಗೊತ್ತಾಗಿ 50ರಿಂದ 60 ಶಾಸಕರು ಮೌಖಿಕವಾಗಿ ಅರುಣ್ ಸಿಂಗ್ ಹೇಳಿದ್ದಾರೆ, ಬದಲಾವಣೆ ಆಗಲೇಬೇಕು. ಆದರೆ ಬದಲಾವಣೆ ಆಗಲಾರದ ಹಾಗೆ ಇದೇ ಸರ್ಕಾರ 2 ವರ್ಷ ಇನ್ನೂ ಮುಂದುವರಿಬೇಕಾದ್ರೆ ಅದಕ್ಕೆ ಪ್ರಥಮ ಸರ್ಜರಿ ಮಾಡಲಿಕ್ಕೆ ಯಾರು ಬೇಕಾಗುತ್ತೆ ಗೊತ್ತಾ? ಹಾಗಾದರೆ ಎಲ್ಲರ ದೃಷ್ಟಿ ಈಗ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿಯವರ ಮೇಲೆ. ಯಾಕೆಂದರೆ ಸರ್ಕಾರ ತಂದವರು ಇವರು. ಈ ರೂವಾರಿಗಳನ್ನ ಬಿಟ್ಟು ಅಲ್ಲಿ ಅರುಣ್ ಸಿಂಗ್ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರುಣ್ ಸಿಂಗ್ ಕರ್ನಾಟಕ ರಾಜ್ಯದ ವಿದ್ಯಮಾನದ ಪ್ರತಿಯೊಂದು ಪಿನ್ ಟು ಪಿನ್ ಏನೂ ಗೊತ್ತಿಲ್ಲ. ಅವರು ಕೇವಲ ಅಹವಾಲುಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹೈಕಮಾಂಡ್ಗೆ ಒಪ್ಪಿಸೋದಷ್ಟೇ. ಆದರೆ ಇವತ್ತು ಯಡಿಯೂರಪ್ಪ ಸರ್ಕಾರ 2 ವರ್ಷ ಮುಂದುವರಿಸಬೇಕಾದ್ರೆ, ರಮೇಶ್ ಜಾರಕಿಹೊಳಿ ತಕ್ಷಣ ಗೋಕಾಕ್ ಬಿಟ್ಟು ಬೆಂಗಳೂರಿಗೆ ಧಾವಿಸಬೇಕು. ಅಲ್ಲಿ ಸಮಾನ ಮನಸ್ಕರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ತಮ್ಮ ಚಟುವಟಿಕೆ ಪ್ರಾರಂಭ ಮಾಡಿದರೆ ಮಾತ್ರ ಈ ಯಡಿಯೂರಪ್ಪನ ಸರ್ಕಾರ ಬದುಕತ್ತ. 2 ವರ್ಷ ಇಲ್ದಿದ್ರೆ ಈ ಸರ್ಕಾರ ಉರುಳಿ ಹೋಗುತ್ತೆ. ಯಾಕಂದರೆ ಕಂಟ್ರೋಲಿಂಗ್ ಪವರ್ ಮಾಡುವಂಥ ಚಾಕಚಕ್ಯತೆ ಯಾರಲ್ಲಿಲ್ಲ. ಆ ಚಾಕಚಕ್ಯತೆ ಕೇವಲ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಇದ್ದರೆ. ಇದ್ಯಾಗೆ ಅಂತೀರಾ ನೀವು? ವಿಚಿತ್ರ ಆಗ್ಬೋದಲ್ಲ. ಹಾಗಾದರೆ ನೀವು ನೋಡಿ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸರ್ಕಾರವನ್ನೇ ಉರುಳಿಸಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಮುಖ ಪಿಲ್ಲರ್ ಅಂದರೆ ರಮೇಶ್ ಜಾರಕಿಹೊಳಿ. ಈಗ ಅವರು ಏನು ಮಾಡ್ತಾ ಇದ್ದಾರೆ? ಗೋಕಾಕ್ ಕ್ಷೇತ್ರದಲ್ಲಿ ಕೋವಿಡ್ ನಿವಾರಣೆಗೋಸ್ಕರ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಹಣ್ಣಂಪಲಗಳನ್ನು ಹಂಚುತ್ತಾ ಈ ಇಂಜೆಕ್ಷನ್, ಆಕ್ಸಿಜನ್ಗಳ ವ್ಯವಸ್ಥೆ ಮತ್ತು ಪ್ರವಾಹದ ಭೀತಿ ಎದುರಿಸುವಂಥ ಧಾರಾಕಾರವಾಗಿ ಮಳೆ ಒಂದು ವಾರದಿಂದ ಬೀಳ್ತಾ ಇದೆ. ಮತ್ತೆ ಏನು ಪ್ರವಾಹದ ಭೀತಿ ಜನತೆಗೆ ಕಾಡ್ತಾ ಇದೆ. ನನ್ನ ಜನ ಮತ್ತೆ ತೊಂದರೆಯಲ್ಲೇ ಆಗಬಾರ್ದು. ಅದೇ ರೀತಿ ಬಾಲಚಂದ್ರವು ಸಹಿತ ಅರಬಾವಿ ಕ್ಷೇತ್ರ ಬಿಟ್ಟು ಕದಲ್ತಾ ಇಲ್ಲ. ರಾಜಧಾನಿಗೆ ಹೋಗಿಲ್ಲ ಅವರು ಅರುಣ್ ಸಿಂಗ್ ಭೇಟಿ ಆಗಲಿಕ್ಕೆ. ಮೊದಲು ನನ್ನ ಜನತೆ, ನನ್ನ ಕ್ಷೇತ್ರ, ಮೊದಲು ಅಭಿವೃದ್ಧಿ, ನನ್ನ ಜನತೆ ಸುಖವಾಗಿದ್ದರೆ ಆಮೇಲೆ ರಾಜಕಾರಣ. ನನ್ನ ಆರಿಸಿ ಕೊಟ್ಟವರೇ ನನ್ನ ಮತದಾರ ದೇವರುಗಳು. ನಾನು ಆ ದೇವರುಗಳನ್ನ ಬಿಟ್ಟು ನಾನು ರಾಜಧಾನಿಗೆ ಹೋಗಿ ರಾಜಕೀಯ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಾರೆ ಬಾಲಚಂದ್ರ ಮತ್ತು ರಮೇಶ್. ಆದರೆ ಇವರಿಬ್ಬರ ಮೇಲೆ ಸರ್ಕಾರ ಇವತ್ತು ತಳಹದಿ ಮೇಲೆ ನಿಂತಿದೆ. ಇವರಿಬ್ಬರು ಏನಾದರೂ ಪ್ರಯತ್ನ ಪಟ್ಟರೆ ಯಡಿಯೂರಪ್ಪ ಸರ್ಕಾರ ಉಳಿಯುತ್ತೆ, ಇಲ್ದಿದ್ರೆ ಉರುಳುತ್ತೆ. ಈಗ ನೋಡಿ, H. ವಿಶ್ವನಾಥ್ ಒಬ್ಬ ಖ್ಯಾತ ವಿಜ್ಞಾನ ಹೊಂದಿದವರು. ಅವರು ಒಂದು ಒಳ್ಳೆಯ ರಾಜಕಾರಣಿ. ಬಹಳ ವರ್ಷಗಳಿಂದ ಅನೇಕ ಮಂತ್ರಿ ಸ್ಥಾನ ಹೊಂದಿದವರು. ಅವರಿಗೆ ಅಪಾರ ಅನುಭವ ಇದೆ. ಅವರು ಈ ವಿಜಯೇಂದ್ರನ ಭ್ರಷ್ಟಾಚಾರ, ನೀರಾವರಿ ಇಲಾಖೆ ಟೆಂಡರ್ ಗೋಲ್ಮಾಲಿಂಗ್ ಎಳೆಯಾಗಿ ದಾಖಲೆ ಸಮೇತ ಕೊಡ್ತಾ ಇದ್ದಾರೆ. ಇವತ್ತು ಹೇಗೆ ಕೊಡ್ತಾ ಇದ್ದಾರೆ? ಇದು ಏನು ದಾಖಲೆಗಳು ಸುಳ್ಳಾಗುತ್ತಾ? ಈ ಜಲಸಂಪನ್ಮೂಲ ಖಾತೆ ಹೊಂದಿದಂಥ ರಮೇಶ್ ಜಾರಕಿಹೊಳಿ ಅವರ 21,000 ಕೋಟಿ ರೂಪಾಯಿಗಳ ಅನುದಾನವನ್ನು ಟೆಂಡರಿಂಗ್ ಮುಖಾಂತರ ಯಾವ ರೀತಿ ಅದನ್ನು ವಿಲೇವಾರಿ ಮಾಡಿದ್ದಾರೆ ವಿಜಯೇಂದ್ರ, ಅದನ್ನು ಹಳ್ಳಿ ಹಕ್ಕಿ H. ವಿಶ್ವನಾಥ್ ಎಳೆಯಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿ ಅರುಣ್ ಸಿಂಗ್ ಮೌನ ವಹಿಸಬೇಕಾಗತ್ತೆ. ಇಲ್ಲಿ ಏನು ಆಟ ಆಡ್ತಾ ಇದ್ದಾರೆ ರೇಣುಕಾಚಾರ್ಯ,
ಈ ಕಡೆ ನೋಡಿದರೆ ಸಹಿ ಸಂಗ್ರಹ ಮಾಡ್ತಾರೆ, ಆ ಕಡೆ ನೋಡಿ ಯಡಿಯೂರಪ್ಪನ ಮೆಚ್ಚಿಸ್ಲಿಕ್ಕೆ ಹೋಗ್ತಾರೆ. ಅವರು ರಾಜಕೀಯ ಕಾರ್ಯದರ್ಶಿ ಇದ್ದಾರೆ, ಆದರೆ ಅವರಿಗೆ ಮಂತ್ರಿ ಸ್ಥಾನ ಬೇಕಾಗಿದೆ. ರಾಜಕೀಯ ಕಾರ್ಯದರ್ಶಿಯಿಂದ ಅವರಿಗೆ ಏನೂ ಉಪಯೋಗ ಆಗ್ತಾ ಇಲ್ಲ. ಅವರಿಗೆ ಮಂತ್ರಿ ಸ್ಥಾನ ತೆಗೆದುಕೊಳ್ಳೋಗೋಸ್ಕರ, ಯಡಿಯೂರಪ್ಪನ ಮನವೊಲಿಸೋಗೋಸ್ಕರ ಈ ಕಡೆ ಆ ಕಡೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಈ ಹಿಂದೆನೂ ಮಾಡಿದ್ದು ಅನೇಕ ಕರ್ನಾಟಕದ ಜನತೆ ಮರೆತಿಲ್ಲ. ಅವರು ಯಾವ ರೀತಿ ಮಾತಾಡ್ತಾರೆ, ಅರವಿಂದ್ ಬೆಲ್ಲದ ಬಗ್ಗೆ ತಕ್ಷಣ ತಿರುಗುಬಾನ್ ಕೊಡ್ತಾರೆ. ಹಳ್ಳಿಯಕ್ಕಿ ವಿಶ್ವನಾಥ್ ಬಗ್ಗೆ ರೀತಿ ನೀತಿ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ. ಇವರು ಹೈದರಾಬಾದ್ಗೆ ಹೋದಾಗ ರೇಣುಕಾಚಾರ್ಯ ಅವರಿಗೆ ಗೊತ್ತಿದ್ದಿರಲಿಲ್ವಾ BJPಯ ರೀತಿ ನೀತಿ ಸಿದ್ಧಾಂತ? ಅವಾಗ ಹುಡುಕ್ಬಿಟ್ರಲ್ಲ ಸ್ವಾಮಿ ಜನಾರ್ದನ್ ರೆಡ್ಡಿ ಅವ್ರು ಗ್ರೂಪ್ ಮಾಡಿಕೊಂಡು. ಇವತ್ತು ಏನು ಹೇಳ್ತೀರಾ? ರೇಣುಕಾಚಾರ್ಯನೇ ಉತ್ತರ ಕೊಡ್ಬೇಕು ಇದಕ್ಕೆ. ಈ ಗಲಿಬಿಲಿ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯಕ್ತಿ ಅಂದರೆ ರೇಣುಕಾಚಾರ್ಯ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ BJPಗೆ ಭುಗಿಲದ್ದು ಭಿನ್ನಮತಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ರೇಣುಕಾಚಾರ್ಯ. ರೇಣುಕಾಚಾರ್ಯರಿಗೆ ಬಾಯಿಗೆ ಮೊದಲು ಬೀಗ ಹಾಕಬೇಕು ವಿಜೇಂದ್ರ ಮತ್ತು ಯಡಿಯೂರಪ್ಪ. ಈ ಕೆಲಸ ಮೊದಲು ಮಾಡಿದರೆ ಮಾತ್ರ ಈ BJP ಸರ್ಕಾರ ಉಳಿಯುತ್ತೆ. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪ ಕಂಟಿನ್ಯೂ ಆಗಬೇಕು, ಯಡಿಯೂರಪ್ಪ ಮುಂದುವರಿಬೇಕು, ಯಡಿಯೂರಪ್ಪ ಸುಭದ್ರ ಸರ್ಕಾರ ಮಾಡ್ತಾರೆ, ಹಳೆದನ್ನೆಲ್ಲ ಮರೆತು ಇನ್ನು 18 ತಿಂಗಳದಂತ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಗೊತ್ತಾ? ಹಾಗಾದರೆ ಆ ವಿಡಿಯೋ ನೋಡಬೇಕಲ್ಲ ನೀವು. ಹಾಗಾದರೆ ತೋರಿಸ್ತೀನಿ ಬನ್ನಿ. ಇದಕ್ಕೆಲ್ಲ ಕಾರಣ ಇವತ್ತು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ತಕ್ಷಣ ರಾಜಧಾನಿಗೆ ಧಾವಿಸಬೇಕು, ಭಿನ್ನಮತೀಯರನ್ನು ಶಮನಗೊಳಿಸಬೇಕು. ಸುಭದ್ರ ಸರ್ಕಾರ ಮಾಡಲಿಕ್ಕೆ ಇವರು ಇಬ್ಬರೇ ಇವತ್ತು ಕಾರಣೀಭೂತರಾಗ್ತಾರೆ ವಿನಃ ಈ ಡಂಬಾಚಾರ ಮಾತುಗಳಿಂದ ರೇಣುಕಾಚಾರ್ಯ ಮತ್ತು ಅರವಿಂದ್ ಬೆಲ್ಲದಿಂದ ಏನಾಗೋದಿಲ್ಲ. ಅರವಿಂದ್ ಬೆಲ್ಲದವರ ಅಪಾರ ಕೊಡುಗೆ ಏನಿದೆ ಅದು ಎಲ್ಲ ಜನರಿಗೆ ಗೊತ್ತಿದೆ. ಅವ್ರು ಯಾವ ಮಂತ್ರಿ ಇಲ್ಲ, ಏನಿಲ್ಲ, ಫೋನ್ ಕದ್ದಾಲಿಕೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಪ್ರಚಾರಗೋಸ್ಕರ ಮಾಡ್ತಾ ಇದ್ದಾರೆ. ಇವೆಲ್ಲ ಪ್ರಚಾರ ನಡೆಯೋದಿಲ್ಲ. ಈಶ್ವರಪ್ಪ ಹಳೆ ಮನುಷ್ಯ, ಅವರೂ ಸಹಿತ ಅಸಮಾಧಾನಗೊಂಡಿದ್ದಾರೆ. ಈ ಎಲ್ಲ ಅಸಮಾಧಾನ ಕೊನೆಗೊಳ್ಳಬೇಕಾದ್ರೆ ಇದಕ್ಕೆ ನೇರವಾಗಿ ಅಖಾಡಕ್ಕೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹೋದರೆ ಮಾತ್ರ ಈ ಸರ್ಕಾರ ಉಳಿಯುತ್ತೆ. ಇಲ್ಲದಿದ್ದರೆ ಈ ಸರ್ಕಾರ ವಿಸರ್ಜನೆ ಆಗುತ್ತೆ. ಯಡಿಯೂರಪ್ಪ ಶಕ್ತಿ ಇಲ್ಲ ಅಂತಾರೆ, ವಿಶ್ವನಾಥ್ ಒಂದು ಸ್ವಲ್ಪ ವಯಸ್ಸಾಗಿದೆ ಅಂತಾರೆ. ಇವೆಲ್ಲ ನಿಜಾಂಶದಿಂದ ಕೂಡಿದ್ದ ಮಾತುಗಳಿವೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರು? ಯಾರೂ ಇಲ್ವಾ ಮುಖ್ಯಮಂತ್ರಿ ಆಗಲಿಕ್ಕೆ ತುಂಬ ಜನ ಅರ್ಹರಿದ್ದಾರೆ. ಯಾರು ಈ ಸರ್ಕಾರ ತಂದಿದ್ದಾರೆ, ಯಾರು ಈ ಸರ್ಕಾರ ತರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೇ ಮುಖ್ಯಮಂತ್ರಿ ಆದರೆ ಹೇಗೆ ಅನ್ನೋದು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೂವಾರಿಯ ಏನು ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ, ನಮಸ್ಕಾರ. ಫ್ಲಡ್ ಬಗ್ಗೆ ವಿಚಾರ ಮಾಡಿದ ಆ ಟೈಪ್ ಸಲ ಮಾಡ್ತೀವಿ. ಲಾಸ್ಟ್ ಟೈಮ್ ನೀವು ಸಚಿವರು ಇದ್ದಿರಿ ಎಲ್ಲ ರೀತಿ ಸಚಿವ ಇದ್ದಂಗ ನಾವು ತಿರುಗಿಸ್ಬಿಡ್ರಿ ಅದನ್ನ ಮಾಡ್ತೀವಿ. ದೇವರ ಶಕ್ತಿ ಕೊಟ್ಟರೆ ಸಚಿವದ್ರ ಕೆಲಸ ಮಾಡೋದಿಲ್ಲ. ನಮ್ಮ ಶಾಸಕರು ಅಷ್ಟು ಅಟ್ಟಬಹುದು, ಸಚಿವರು ಅಟ್ಟಬಹುದು ಅಂತ ತಿರುಗಿಸ್ಬಿಡ್ರಿ. ಈಶ್ವರಪ್ಪ ಹೇಳಿಕೆ ಬಗ್ಗೆ ಈಶ್ವರಪ್ಪ ಅಂತ ಮನುಷ್ಯ ಅಲ್ಲ, ಅವನು ಒಪ್ಪಂಡು ನಮ್ಮ ಟೈಪ್ ಮಾತಾಡ್ತಾನೆ. ಅವ ಅಂದದ್ದು ಉದ್ದೇಶ ಬೇರೆ. ನೀವು ಸ್ವಲ್ಪ ಕೆಲವೊಂದು TV ಟ್ವಿಸ್ಟ್ ಮಾಡಿದ. ಅವೇನು ಹೇಳಿದ ನಾವು ಭಾರತೀಯ ಜನತಾ ಪಾರ್ಟಿ 104 ಬದಲಿ ಫುಲ್ ಮೆಜಾರಿಟಿ ಬಂದರೆ ಸಮಸ್ಯೆ ಹಾಕಿರಲಿಲ್ಲ ಅಂತಂದ್ರು. ಅವಾಗ ನೀವು ಕ್ವಶನ್ ಕೇಳಿದ್ರು. ಆಗ ವಲಸಿಗರಿಂದ ಆಗಿದ್ದನ್ನ ಅದನ್ನು ತೋರಿಸೋದು ನೀವು. ಪಾಪ ಈಶ್ವರಪ್ಪ ಒಳ್ಳೆ ಮನುಷ್ಯ. ಈಶ್ವರಪ್ಪನಟ್ಟು ಒಳ್ಳೆಯ ಮನುಷ್ಯ. ನಮಗೆ ವಲಸಿಗರಿಗೆ ಹೆಚ್ಚು ನಮಗೆ ಕೊಟ್ಟ ಪ್ರತಿ ವರ್ಡ್ ನಿಮ್ಮ ಉಪಕಾರನಾಗಿ ಕುರ್ಚ ಕೂತಪ್ಪ ಅಥವಾ ಅಂತ ಯಾವುದೋ ಕೆಲಸಕ್ಕೆ ಫೋನ್ ಹಚ್ಚಿ ನಾವು ಈಶ್ವರಪ್ಪನವರು ನೋಡಿ ರಮೇಶ ನಿಮ್ಮ ಆಶೀರ್ವಾದನೆ ಈ ಕುರ್ಚ ಕೂತಪ್ಪ ನಿಮ್ಮ ಋಣ ತೀರ್ಸೋಕ್ಕಾಗಲತ್ತ ನಾವು ಅನ್ನಕ್ಕೆ ಸಾಧ್ಯ ಇಲ್ಲ. ಇದು ಕೆಲವೊಂದು ಮಾಧ್ಯಮ ಎಲ್ಲರೂ ಕೆಲವೊಂದು ಮಾಧ್ಯಮದ ವ್ಯವಸ್ಥಿತವಾಗಿ ಹಿಂದುಳಿದ ಜನಾಂಗದ ಮನುಷ್ಯನ ತುಳಿಲಿಕ್ಕೆ ಪ್ರಯತ್ನ ಅದು ಷಡ್ಯಂತ್ರ. ಸಿಎಂ ಬದಲಾವಣೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಮುಂದಿನ 2 ವರ್ಷ ಮುಖ್ಯಮಂತ್ರಿ ಅವರೇ. ಅವ್ರ ನೇತೃತ್ವದ ಮುಂದಿನ ಚುನಾವಣೆ. ನಾವು ಯಡಿಯೂರಪ್ಪನ ಅಮಿತ್ ಶಾ ಅವ್ರನ್ನ BJP ತಂದಿದ್ದು. ಅವರು ಮುಂದುವರಿದಾರೆ. ಅವ್ರು ಇನ್ನೂ ನಾಯಕತ್ವದ ಏನಾರ ಕೆಲವೊಂದು ಶಾಸಕರು ಅಪಸ್ ಹೊಡಿತಿದಾರಲ್ಲ ಅವ್ರು ಕರೆದುಕೊಂಡು ನಾವು ಯಡಿಯೂರಪ್ಪನ ಮನವಿ ಮಾಡ್ಕೋತೀನಿ. ಎಲ್ಲರೂ ನಾವು ಶಾಸಕರು ಒಂದು ಕುಟುಂಬದಾಗ ನಾವು ಒಬ್ಬ ಶಿಟ್ ಅವ ಕರೆದು ಯಡಿಯೂರಪ್ಪ ಎಲ್ಲ ಮಾತಾಡೋ ಸೇರಿ ಪರಿಹಾರ ಮಾಡ್ಕೊಂಡು ಮುಂದಿನ 2 ವರ್ಷ ವಿರೋಧಿ ಪಾರ್ಟಿಗೆ ಅವರಿಗೆ ಕೆಲಸ ಇಲ್ಲ. ಬರೀ ನಮ್ಮ ವಿರುದ್ಧ ಮಾತಾಡೋದ ಇದೆ. ಯಾರೇ ಮಾತಾಡೋ ಅವ್ರ ಕೆಲಸ ಇಲ್ಲ. ನಾವು ಯಡಿಯೂರಪ್ಪನವರು ಇನ್ನು 18 ನಂತರ ಹೊಸ ಯಡಿಯೂರಪ್ಪಾಗಿ ಕೆಲಸ ಮಾಡ್ತಾರೆ. ಇನ್ನು ಬರುವ 2 ವರ್ಷ ಸಚಿವರಾಗಿ ರಾಜ್ಯದ ಮೂಲೆಗೆ ಪ್ರವಾಸ ಮಾಡಿ ಕೆಲಸ ಮಾಡಿ 23 ಸತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುವಾಗ ಕೆಲಸ ಮಾಡ್ತಾರೆ. ಸರ್, ತಮ್ಮ ಆತ್ಮೀಯಗಳ ಯೋಗೇಶ್ವರ ಒಂದು ವಿಶೇಷ. ಈಗ ಯೋಗೇಶ್ವರ ಬಗ್ಗೆ ಇವತ್ತು ನನ್ನ ಮಿತ್ರ
ಅವನ ಈ ನಾನು ಭೇಟಿಯಾಗಿಲ್ಲ, ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೇನೆ. ದಯವಿಟ್ಟು ನಾವು ಯೋಗೇಶ್ವರು ನಾವೆಲ್ಲ ಕೂಡಿ ನಮ್ಮ 20 ಜನ ಸ್ನೇಹಿತರು ನಾವು ಕೂಡಿ ಯೋಗೇಶ್ವರ ಪಾತ್ರ ಭಾಳ ಮುಖ್ಯ ಇದೆ ಸರ್ಕಾರ ಮಾಡಲಿಕ್ಕೆ. ದಯವಿಟ್ಟು ಇನ್ನೂ ತಮ್ಮ ತಪ್ಪು ಗ್ರಹಿಕಿದ್ರೆ ಮುಖ್ಯಮಂತ್ರಿ ಕೂತು ಚರ್ಚಿಸಿ ಸರಿಪಡ್ಕೊಂಡು ಮುಂದುವರಿದು ಒಳ್ಳೆಯದು. ಯಾಕೆ ಯೋಗೇಶ್ವರು ಯಡಿಯೂರಪ್ಪರವಾಗಿ ಬರುವಂಗೆ ವ್ಯವಸ್ಥೆ ಮಾಡ್ತೀವಿ ನಾವು ಕೆಲವು ದಿನ. ಓಕೆ ಸರ್.